ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ. ಬಣ್ಣ ಮತ್ತು ಬಟ್ಟೆ ಟಾಸ್ಕ್ ಈಗ ಸದ್ಯಕ್ಕೆ ಚಾಲ್ತಿಯಲ್ಲಿದೆ. ಚೆನ್ನಾಗಿ ಕೂಡ ಎಲ್ಲರೂ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದ್ದಾರೆ. ಆದ್ರೆ ವಿನಯ್ ತುಂಬಾನೇ ಅಗ್ರೆಸಿವ್ ಆಗಿ ಆಡಿದಕ್ಕೆ ಆಸ್ಪತ್ರೆಗೆ ಸೇರಿದ್ದಾರೆ. ಯಾಕೆಂದ್ರೆ ಬೆರಳು ಮೂಳೆ ಮುರಿದುಕೊಂಡಿದ್ದಾರೆ. ಸೊ ಅಗ್ರೆಸಿವ್ ಆಗಿ ಆಡ್ತಾ ಇದ್ದಾರೆ. ತನಿಷಾ ಟೀಮ್ ನಲ್ಲಿ ಇರುವುದು ವಿನಯ್ ಅಂದ್ರೆ ತುಂಬಾನೇ ಅಗ್ರೆಸಿವ್ ಆಗಿ ಅವ್ರ ಹೆಸರುವಾಸಿ. ತನಿಷಾ ಟೀಮ್ ಅಲ್ಲಿ ತುಂಬಾನೇ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಗಳಿದ್ದಾರೆ. ಯಾರಪ್ಪ ಅಂದ್ರೆ ಕಾರ್ತಿಕ್ ಅವರು ಇದ್ದಾರೆ, ನಂತರದಲ್ಲಿ ವಿನಯ್ ಅವರಿದ್ದಾರೆ. ಸೊ ಎಲ್ಲರೂ ಕೂಡ ಸ್ಟ್ರಾಂಗ್ ಕಂಟೆಸ್ಟೆಂಟ್. ತುಕಾಲಿ ಆಗಿರ್ಬೋದು, ಅವರೆಲ್ಲರೂ ಕೂಡ ಒಂದೇ ಟೀಮ್ ನಲ್ಲಿ ಇರೋದ್ರಿಂದ ಜೋಡೆತ್ತು ಅಂತ ಈಗ ಕರ್ಸ್ಕೊಂಡ್ಬಿಟ್ಟಿದ್ದಾರೆ, ಫೇಮಸ್ ಆಗ್ಬಿಟ್ಟಿದ್ದಾರೆ ವಿನಯ್ ಮತ್ತು ಕಾರ್ತಿಕ್ ಅವರು. ಸೊ ಅದೇ ರೀತಿ ಈಗ ಕಾರ್ತಿಕ್ ಅವರು ಬೆನ್ನುಗೆ ಪೆಟ್ಟನ ಮಾಡ್ಕೊಂಡಿದ್ರೆ ಅವರು ಆಸ್ಪತ್ರೆಗೆ ಸೇರಿದ್ದಾರೆ. ವಿನಯ್ ಅವರು ಕೂಡ ಬೆರಳು ಮೂಳೆ ಇದು ಕೈ ಫಿಂಗರ್ ಕೂಡ ಇದು ಏಟನ ಮಾಡ್ಕೊಂಡಿದ್ರೆ ಅವರು ಕೂಡ ಆಸ್ಪತ್ರೆಗೆ ಸೇರಿದ್ದಾರೆ. ಇಷ್ಟು ಅಗ್ರೆಸಿವ್ ಆಗಿ ಯಾಕೆ ಆಡಬೇಕು? ಸೊ ರಾಕ್ಷಸ ಮತ್ತು ಗಂಧರ್ವ ಸಮಯದಲ್ಲೂ ಕೂಡ ಅಷ್ಟೇ ಅಗ್ರೆಸಿವ್ ಆಗಿ ಆಡಿದ್ರು. ಆಸ್ಪತ್ರೆಗೆ ಯಾವೊಂದು ಟೈಮ್ ನಲ್ಲಿ ಸೇರಿದ್ದು ಸಂಗೀತ ಮತ್ತು ಇವರು ಡ್ರೋನ್ ಪ್ರತಾಪ್ ಅವರು. ಆದ್ರೆ ಈ ಬಾರಿ ಈ ಒಂದು ಟಾಸ್ಕ್ ನಲ್ಲಿ ಬಣ್ಣ ಮತ್ತು ಬಟ್ಟೆ ಎಂಬ ಟಾಸ್ಕ್ ನಲ್ಲಿ ಈಗ ವಿನಯ್ ಮತ್ತು ಕಾರ್ತಿಕ್ ಅವರು ಆಸ್ಪತ್ರೆ ಪಾಲಾಗಿದ್ದಾರೆ. ಸದ್ಯಕ್ಕೆ ಅವರು ವಿಶ್ರಾಂತಿಯನ್ನ ಪಡ್ಕೋಬೇಕಂತೆ ಡಾಕ್ಟರ್ ಖಚಿತಪಡಿಸಿದ್ದಾರೆ. ಹೀಗಾಗಿ ಬಿಗ್ ಬಾಸ್ ಅವರು ಇಬ್ಬರು ಆಟವಾಡಬೇಡಿ ಅಂತ ಕೂಡ ಆಚೆ ಕೂರಿಸಿದ್ದಾರೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ನಿಮ್ಮ ಒಂದು ಸಪೋರ್ಟ್ ಯಾರಿಗೆ, ವಿನಯ್ ಅಥವಾ ಕಾರ್ತಿಕ್? ಇಬ್ರು ಕೂಡ ಈಗ ಪೆಟ್ಟನ ಮಾಡ್ಕೊಂಡಿದ್ದಾರೆ, ವಿಶ್ರಾಂತಿಯಲ್ಲಿದ್ದಾರೆ.